ಮೊದಲಿಗೆ ಹೆಡ್ಲೈನ್ಸ್. ಕುಶಾಲನಗರ ಪಟ್ಟಣದ ರಥಬೀದಿಯಲ್ಲಿರುವ ಕನ್ನಿಕಾ ಪರಮೇಶ್ವರಿ ದೇವಾಲಯದಲ್ಲಿ ದೇವಿಯ ಜಯಂತಿಯನ್ನ ಶ್ರದ್ಧಾಭಕ್ತಿಯಿಂದ ಆಚರಿಸಿದರು. ನಾಪೋಕ್ಲುವಿನ ಕೆಪಿ ಶಾಲಾ ಮೈದಾನದಲ್ಲಿ ನಡೆದ ಕೊಡವ ಕೌಟುಂಬಿಕ ಹಗ್ಗಜಗಾಟದ ಸಮಾರೋಪ ಸಮಾರಂಭ ನಡೆಯಿತು. ಪಾವಗಡ ಪಟ್ಟಣದ ಶ್ರೀ ಗುರುಕುಲ ಪಿಯು ಕಾಲೇಜಿನ ಸಭಾಂಗಣದಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಕುಶಾಲನಗರ ಪಟ್ಟಣದ ರಥಬೀದಿಯಲ್ಲಿರುವ ಕನ್ನಿಕಾ ಪರಮೇಶ್ವರಿ ದೇವಾಲಯದಲ್ಲಿ ಆರ್ಯವೈಶ್ಯ ಕುಲ ದೇವತೆ ಶ್ರೀಮದ್ ವಾಸವಿ ಕನ್ನಿಕಾ ಪರಮೇಶ್ವರಿ ದೇವಿಯ ಜಯಂತಿಯನ್ನ ಶ್ರದ್ಧಾಭಕ್ತಿಯಿಂದ ಆಚರಿಸಿದರು. ಆರ್ಯವೈಶ್ಯ ಕುಲ ದೇವತೆ ಶ್ರೀಮದ್ ವಾಸವಿ ಕನ್ನಿಕಾ ಪರಮೇಶ್ವರಿ ದೇವಿಯ ಜಯಂತಿ ಅಂಗವಾಗಿ ವಾಸವಿ ಮಾತೆಗೆ 13 ದಂಪತಿಗಳು ಪುಷ್ಪಾರ್ಚನೆ ನೆರವೇರಿಸಿದರು. ಕುಶಾಲನಗರದ ರಥಬೀದಿಯಲ್ಲಿರುವ ಕನ್ನಿಕಾ ಪರಮೇಶ್ವರಿ ದೇವಾಲಯದಲ್ಲಿ ಕಾರ್ಯಕ್ರಮ ವಾಸವಿ ದೀಕ್ಷಾ ಸಮಿತಿ ನೇತೃತ್ವದಲ್ಲಿ ನಡೆಯಿತು. ಇದೇ ವೇಳೆ ದೀಕ್ಷಾ ಸಮಿತಿ ಅಧ್ಯಕ್ಷರಾದ ಕೆಜೆ ಚಿನ್ನಸ್ವಾಮಿ ಮಾತನಾಡಿ, ಪ್ರತಿ ವರ್ಷವೂ ಕುಶಾಲನಗರದ ಎಲ್ಲ ಆರ್ಯವೈಶ್ಯ ಕುಲ ಬಾಂಧವರು ತಮ್ಮ ವ್ಯಾಪಾರ ವಹಿವಾಟು ಬಂದ್ ಮಾಡಿ ಶ್ರದ್ಧಾ ಭಕ್ತಿಯಿಂದ ಆಚರಣೆ ಮಾಡುತ್ತೇವೆ. 7 ದಿನಗಳು ದೇವಿಗೆ ವಿಶೇಷ ಪೂಜೆಯನ್ನು ಮಾಡಲಾಗುತ್ತದೆ. ಅದೇ ರೀತಿ ನಮ್ಮ ಸಮಿತಿಯಿಂದ ದೇವಿಗೆ ದಂಪತಿಗಳಿಂದ ವಿಶೇಷ ಪೂಜೆ ಸಲ್ಲಿಸಲಾಗಿದೆ. ಇದಕ್ಕೆ ಆರ್ಯವೈಶ್ಯ ಮಂಡಳಿ ಮತ್ತು ಇತರೆ ಸಂಘಗಳ ಪದಾಧಿಕಾರಿಗಳು ಸಹಕಾರ ನೀಡಿದ್ದಾರೆ. ವಾಸವಿ ದೀಕ್ಷಾ ಸಮಿತಿಯ ಕಾರ್ಯದರ್ಶಿ ಬಿಎಲ್ ಸತೀಶ್, ಖಜಾಂಚಿ ವಾಣಿಶ್ರೀ, ನಿರ್ದೇಶಕರಾದ ಡಿಎಸ್ ರಮೇಶ್, ಬಿಆರ್ ಮಂಜುನಾಥ್, ಸತೀಶ್, ಕೃಷ್ಣಮೂರ್ತಿ, ನಾಗೇಶ್, ನಾಗಮಣಿ ಮತ್ತು ಕುಲ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು. ವಾಸವಿ ಸಪ್ತಾಹದ ಪ್ರಥಮ ದಿವಸವಾದ ಈ ದಿವಸ ಕ್ಷೇತ್ರ ಅಭಿಮಾನಿಯಾಗಿರುವಂತಹ ವಾಸವಿ ಕನ್ನಿಕಾ ಪರಮೇಶ್ವರಿ ತಾಯಿಯ ಸನ್ನಿಧಾನದಲ್ಲಿ ಪುಷ್ಪಾರ್ಚನೆಯೊಂದಿಗೆ ಸಹಸ್ರನಾಮವನ್ನು ಮಾಡಬೇಕಂತೇಳಿ ಸಂಕಲ್ಪ ಮಾಡಿಕೊಂಡಿದ್ದೇವೆ. ಪ್ರಾರಂಭದಲ್ಲಿ ಎಲ್ಲರೂ ಕೂಡ ಐಕ್ಯತೆಯಿಂದ ಓಂಕಾರವನ್ನು ಹೇಳಬೇಕು. ಎಲ್ಲರೂ ಕೂಡ ಕೈ ಮುಕ್ಕೊಂಡು ಓಂ ವೇದಾಯ ನಮಃ, ಓಂ ಅಮೃತಾಯ ನಮಃ, ಓಂ ಅಗ್ರಗಣ್ಯಾಯ ನಮಃ, ಓಂ ಅಭಯಪ್ರದಾಯ ನಮಃ, ಓಂ ಅಚ್ಯುತಾಯ ನಮಃ, ಓಂ ಅಭಿಲೇಖಿತಾಯ ನಮಃ, ಓಂ ಅಕ್ಷಮಾನಾಧಾರಿಣ್ಯೇ ನಮಃ, ಓಂ ಅವ್ಯಕ್ತ ಮಹಾಭಾಗಾಯ ನಮಃ, ಓಂ ಅಬ್ಧಿಶಸ್ತಾಶಾಂಕಾಯ ನಮಃ, ಅನಂತ ತತ್ವರೂಪಾಯ ನಮಃ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಎಂ ರಘುಕೋಟಿ, ಕುಶಾಲನಗರ. ಶಿವಮೊಗ್ಗ ನಗರದ ನವ್ಯಶ್ರೀ ಕಲ್ಯಾಣ ಮಂಟಪದಲ್ಲಿ ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆ ಜಿಲ್ಲಾ ಘಟಕದ ವತಿಯಿಂದ ರಾಜ್ಯಮಟ್ಟದ ಮಹಾನಾಯಕ ಕವಿಗೋಷ್ಠಿ ಆಯೋಜಿಸಲಾಗಿತ್ತು. ಜಾತ್ಯತೀತವಾಗಿ ಧರ್ಮತೀತವಾಗಿ ಅಂಬೇಡ್ಕರ್ ಸಾಮುದಾಯಿಕ ಚೈತನ್ಯರಾಗಿದ್ದಾರೆ. ಅವರು ಶೋಷಿತರ, ದಮನಿತರ, ಜನಸಾಮಾನ್ಯರ ಆಶಾಕಿರಣ, ಸಮಾಜದ ಪ್ರಜ್ಞೆಯಾಗಿದ್ದಾರೆ ಎಂದು ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆ ಬೆಂಗಳೂರಿನ ಅಧ್ಯಕ್ಷರಾದ ಕೊಟ್ರೇಶ್ ಸುಪ್ಪಾರ್ ಅಭಿಪ್ರಾಯಪಟ್ಟರು. ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆ ಶಿವಮೊಗ್ಗ ಜಿಲ್ಲಾ ಘಟಕ ನಗರದ ನವ್ಯಶ್ರೀ ಕಲ್ಯಾಣ ಮಂಟಪದಲ್ಲಿ ಹಮ್ಮಿಕೊಂಡಿದ್ದ ರಾಜ್ಯಮಟ್ಟದ ಮಹಾನಾಯಕ ಕವಿಗೋಷ್ಠಿಯನ್ನ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವುದರ ಮೂಲಕ ಉದ್ಘಾಟಿಸಿ ಮಾತನಾಡಿದರು. ಮುಖ್ಯ ಅತಿಥಿಯಾಗಿ ಆಗಮಿಸಿದ್ದ ಪತ್ರಕರ್ತ ಆರೋಟಿ ಶ್ರೀನಿವಾಸ್ ಮಾತನಾಡಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಡಾಕ್ಟರ್ ಕೆಜಿ ವೆಂಕಟೇಶ್ ವಹಿಸಿದ್ದರು. ಕೇಂದ್ರ ಸಮಿತಿಯ ಟ್ರಸ್ಟಿಗಳಾದ ವಾಸು ಸಮುದ್ರವಳ್ಳಿ, ಸಂಪನ್ಮೂಲ ವ್ಯಕ್ತಿಗಳಾದ ಪ್ರತಿಭಾ ಸುದರ್ಶನ, ರೂಪಾ ಹರಿಹರ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದರು. ಕವಿಗೋಷ್ಠಿಯಲ್ಲಿ ಭಾಗವಹಿಸಿದ್ದ ವಿಶೇಷ ಸಂಪನ್ಮೂಲ ವ್ಯಕ್ತಿಗಳಾದ ರೂಪಾ ಹರಿಹರ ಹಾಗೂ ಪ್ರತಿಭಾ ಸುದರ್ಶನ್ ಹಾಸನ್ ಅವರನ್ನ ವಿಶೇಷವಾಗಿ ಸನ್ಮಾನಿಸಲಾಯಿತು. ನ್ಯೂಸ್ ಸಂಗಮಕ್ಕಾಗಿ ವಂಶಿಹಾನಿ, ಕುಶಾಲನಗರ. ನಾಪೋಕ್ಲುವಿನ ಕೆಪಿ ಶಾಲಾ ಮೈದಾನದಲ್ಲಿ ಕಳೆದ 2 ದಿನಗಳಿಂದ ನಡೆಯುತ್ತಿರುವ ಕೊಡವ ಕೌಟುಂಬಿಕ ಹಗ್ಗಜಗಾಟ ಪಂದ್ಯಾವಳಿಯ ಸಮಾರೋಪ ಸಮಾರಂಭ ನಡೆಯಿತು. ನಾಪೋಕ್ಲುವಿನ ಕೆಪಿ ಶಾಲಾ ಮೈದಾನದಲ್ಲಿ ಕಳೆದ 2 ದಿನಗಳಿಂದ ನಡೆಯುತ್ತಿರುವ ಚಿಯಕಪ್ಪುವಂಡ ಕುಟುಂಬದವರು ಆಯೋಜಿಸಿರುವ 5ನೇ ವರ್ಷದ ಕೊಡವ ಕೌಟುಂಬಿಕ ಹಗ್ಗಜಗಾಟ ಪಂದ್ಯಾವಳಿಯಲ್ಲಿ ಅಂತಿಮವಾಗಿ ಮುಕ್ಕಟ್ಟೀರ ಹರಿಹರ ತಂಡ ಚಿಯಕಪ್ಪುವಂಡ ಕಪ್ ಅನ್ನು ಮುಡಿಗೇರಿಸಿಕೊಂಡಿತು. ಮಹಿಳಾ ವಿಭಾಗದಲ್ಲಿ ಕಾಂಡಂಡ ತಂಡ ಚಾಂಪಿಯನ್ ಆಯಿತು. ವಿಜೇತ 2 ತಂಡಗಳಿಗೆ 1 ಲಕ್ಷ ರು ನಗದು ಹಾಗೂ ಟ್ರೋಫಿ ವಿತರಿಸಲಾಯಿತು. ಪುರುಷರ ವಿಭಾಗದ ರನ್ನರ್ಸ್ ಚಿಯಕಪ್ಪುವಂಡ ತಂಡಕ್ಕೆ 75,000 ರು ಹಾಗೂ ಟ್ರೋಫಿ ಮತ್ತು ಮಹಿಳಾ ವಿಭಾಗದ ರನ್ನರ್ಸ್ ತಂಡ ಪುದಿಯೊಕ್ಕಡ ತಂಡಕ್ಕೆ 75,000 ರು ಹಾಗೂ 16 ವರ್ಷದ ಒಳಗಿನ ಮಕ್ಕಳ ವಿಭಾಗದಲ್ಲಿ ಅಜ್ಜಮಾಡ ಕುಟುಂಬ ಚಾಂಪಿಯನ್ ಆಗಿ ಗೆಲುವು ಸಾಧಿಸಿ 20,000 ರು ಹಾಗೂ ಟ್ರೋಫಿ, ರನ್ನರ್ಸ್ ಆಗಿ ಮುಕ್ಕಟ್ಟೀರ ದೊಡ್ಡಪುಲಿಕೋಟು ಕುಟುಂಬ 15,000 ರು ಹಾಗೂ ಟ್ರೋಫಿ ಪಡೆದುಕೊಂಡವು. ಕೊಡವ ಕೌಟುಂಬಿಕ ಹಗ್ಗಜಗಾಟ ಪಂದ್ಯಾವಳಿಯಲ್ಲಿ 295 ಕುಟುಂಬಗಳು ಪಾಲ್ಗೊಂಡಿದ್ದು 24 ತಂಡಗಳು ಪ್ರಶಸ್ತಿಗಾಗಿ ಸೆಣಸಾಡಿ ಅಂತಿಮ ಪಂದ್ಯದಲ್ಲಿ ಮುಕ್ಕಾಟೀರ ಹರಿಹರ, ಕಾಂಡಣ್ಣ ತಂಡಗಳು ಜಯಬೇರಿ ಬಾರಿಸಿದವು. ಸಮಾರೋಪ ಸಮಾರಂಭದಲ್ಲಿ ಶಾಸಕ ಎಎಸ್ ಪೊನ್ನಣ್ಣ ಹಾಗೂ ಅತಿಥಿಗಳು ಅಂತಿಮ ಪಂದ್ಯಾಟವನ್ನ ಉದ್ಘಾಟಿಸಿ ಬಳಿಕ ಶಾಸಕರಾದ ಎಎಸ್ ಪೊನ್ನಣ್ಣ ಮಾತನಾಡಿ, ಕ್ರೀಡೆ ಕೊಡವ ಸಂಸ್ಕೃತಿಯ ಒಂದು ಭಾಗವಾಗಿದೆ. ಕೊಡಗು ಪುಟ್ಟ ಜಿಲ್ಲೆ ಆದರೂ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಕ್ರೀಡಾ ಕ್ಷೇತ್ರಕ್ಕೆ ಕೊಡುಗೆಯನ್ನು ನೀಡಿದ ಕೀರ್ತಿಗೆ ಪಾತ್ರವಾಗಿದೆ.
ಯುವ ಜನರ ಪ್ರತಿಭೆಯನ್ನ ಬೆಳೆಸಲು ಕ್ರೀಡಾಕೂಟಗಳು ವೇದಿಕೆ ಆಗಬೇಕು ಎಂದರು. ಡಿಸಿಸಿ ಬ್ಯಾಂಕಿನ ಅಧ್ಯಕ್ಷರಾದ ಕೊಡಂದೇರ ಬಾಂಡ್ ಗಣಪತಿ, ರೈತ ಸಂಘದ ಅಧ್ಯಕ್ಷರಾದ ಕಾಡೇಮಠ ಮನುಸೋಮಯ್ಯ, ರಾಷ್ಟ್ರೀಯ ಮಹಿಳಾ ಕೌನ್ಸಿಲ್ನ ಮುಖ್ಯಸ್ಥರಾದ ಶರತ್ ಪರಕೋತ್, ಇಲ್ಲಿನ ಕೊಡವ ಸಮಾಜದ ಅಧ್ಯಕ್ಷರಾದ ಮುಂಡಂಡಸೆ ನಾಣಯ್ಯ, ಚಿಯಕಪೋಂಡ ಹಗಜಘಾಟ ಉತ್ಸವದ ಅಧ್ಯಕ್ಷ ಸಿಕೆ ಬೋಪಣ್ಣ ಮಾತನಾಡಿದರು. ಸಮಾರೋಪ ಸಮಾರಂಭದ ಅಧ್ಯಕ್ಷತೆಯನ್ನ ಚಿಯಕಪೋಂಡ ಕುಟುಂಬದ ಅಧ್ಯಕ್ಷರಾದ ಸಿಎಂ ಅಪ್ಪಚ್ಚು ವಹಿಸಿದ್ದರು. ಅತಿಥಿಗಳಾಗಿ ಮುಂಡ್ಯೋಳಂಡ ಕುಟುಂಬದ ಅಧ್ಯಕ್ಷರಾದ ಎಂಟಿ ತಿಮ್ಮಯ್ಯ, ಚಿಯಕಪೋಂಡ ಕುಟುಂಬದ ಹಿರಿಯ ಸಿಎ ಚಿಟ್ಟಿಯಪ್ಪ ಸೇರಿದಂತೆ ಪದಾಧಿಕಾರಿಗಳು ಹಾಗೂ ನಿರ್ದೇಶಕರು ಉಪಸ್ಥಿತರಿದ್ದರು. ನ್ಯೂಸ್ ಸಂಗಮಕ್ಕಾಗಿ ದುಗ್ಗಲ ಸದಾನಂದ ನಾಪೋಕ್ಲು. ಪಾವಗಡ ಪಟ್ಟಣದ ಶ್ರೀ ಗುರುಕುಲ ಪಿಯು ಕಾಲೇಜಿನ ಸಭಾಂಗಣದಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಹಾಗೂ ಅವರ ಪೋಷಕರನ್ನ ಸನ್ಮಾನಿಸಿ ಗೌರವಿಸಲಾಯಿತು. ಪಾವಗಡ ಪಟ್ಟಣದ ಶ್ರೀ ಗುರುಕುಲ ಪಿಯು ಕಾಲೇಜಿನ ಸಭಾಂಗಣದಲ್ಲಿ ತಾಲೂಕು ಅನುದಾನ ರಹಿತ ಆಂಗ್ಲ ಮಾಧ್ಯಮ ಶಾಲೆಗಳ ಒಕ್ಕೂಟದಿಂದ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಹಾಗೂ ಅವರ ಪೋಷಕರಿಗೆ ಸನ್ಮಾನ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಕಾರ್ಯಕ್ರಮವನ್ನು ಆಂಗ್ಲ ಮಾಧ್ಯಮ ಶಾಲೆಗಳ ಒಕ್ಕೂಟದ ಸಂಘದ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಚಾಲನೆಯನ್ನು ನೀಡಿದರು. ಶ್ರೀ ಗುರುಕುಲ ವಿದ್ಯಾಸಂಸ್ಥೆಯ ಕಾರ್ಯದರ್ಶಿ ಎನ್ಸಿ ನಾಗಭೂಷಣ್ ಮಾತನಾಡಿ, ಪತ್ರಕರ್ತರ ಮಕ್ಕಳಿಗೆ 50% ಶುಲ್ಕ ರಿಯಾಯಿತಿ, ಬಡ ಪ್ರತಿಭಾವಂತ ಮಕ್ಕಳಿಗೆ ಉಚಿತ ಮಾರ್ಗದರ್ಶನ, ನೀಟ್ ಮತ್ತು ಸಿಇಟಿ ತರಬೇತಿ ವ್ಯವಸ್ಥೆ ಇತ್ಯಾದಿ ಕಾರ್ಯಕ್ರಮಗಳನ್ನು ನಡೆಸಲಾಗುತ್ತಿದೆ ಎಂದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಎಸ್ಎಂ ಪ್ರಸನ್ನಮೂರ್ತಿ ಮಾತನಾಡಿ, ಪಾವಗಡ ವಿದ್ಯಾರ್ಥಿಗಳು ರಾಜ್ಯ ಮಟ್ಟದಲ್ಲಿ ಮಾದರಿಯಾಗುವ ಸಾಧನೆ ಮಾಡಲಿದ್ದಾರೆಂದು ವಿಶ್ವಾಸ ವ್ಯಕ್ತಪಡಿಸಿದರು. ನಂತರ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಲಾಯಿತು. ಈ ಖಾಸಗಿ ಶಾಲೆಗಳು ಯಾವತ್ತೂ ತಮ್ಮ ಆಧಿಪತ್ಯವನ್ನು ಫಲಿತಾಂಶದಲ್ಲಿ ಯಾರಿಗೂ ಬಿಟ್ಕೊಟ್ಟಿಲ್ಲ. ಪಾವಗಡ ತಾಲೂಕಲ್ಲೂ ಅಷ್ಟೇ ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳಿಗಿಂತ ಖಾಸಗಿ ಶಾಲೆಗಳ ಫಲಿತಾಂಶವೇ ಹೆಚ್ಚಳ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಹೆಚ್ಚಳ ಬರೋದಕ್ಕೆ ಫಲಿತಾಂಶದಲ್ಲಿ ಅದೇನು ಸುಲಭವಾಗಿ ಬರುವಂಥದ್ದಲ್ಲ. ನಮ್ಮ ಶಾಲೆಯ ಶಿಕ್ಷಕರು ಅಹರ್ನಿಶಿ ಕೆಲಸ ಮಾಡಿದ್ದಾರೆ. ಬೆಳಿಗ್ಗೆ 5 ಗಂಟೆಗೆ ಬೆಳಿಗ್ಗೆ ಜಾವ 5 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ಎಲ್ಲ ಶಾಲೆಗಳನ್ನು ಮಕ್ಕಳ ತರಬೇತಿ ಕೊಡಿಸೋದ್ರ ಮುಖಾಂತರ ಈ ಫಲಿತಾಂಶವನ್ನು ಸಾಧಿಸಿದ್ದೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಅದಕ್ಕೆ ಅರ್ಹರಾದಂಥ ಶಿಕ್ಷಕರಿಗೆ ತುಂಬು ಹೃದಯದ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತಾ ಇದ್ದೇನೆ ಮತ್ತು ಕೃತಜ್ಞರಾಗಿರ್ತಾರೆ ನಮ್ಮ ಸಂಘ. ಕಾರಣ ಇಷ್ಟೇ, ಪಾವಗಡ ತಾಲೂಕು ಇತಿಹಾಸವನ್ನು ನೋಡಿದಾಗ ಯಾವತ್ತೂ ಸಹ ಶೈಕ್ಷಣಿಕ ಪ್ರತಿಭೆಗಳಿಗೆ ಕೊರತೆ ಇಲ್ಲ. ನೀವು IAS ತಗೊಳ್ಳಿ, IPS ತಗೊಳ್ಳಿ, ಅಥವಾ ಡಾಕ್ಟರ್ಸ್ ಲಿಸ್ಟಲ್ಲಿ ತಗೊಳ್ಳಿ, ಆಡಳಿತಾಧಿಕಾರಿಗಳು ತಗೊಳ್ಳಿ, ಅಥವಾ ಸಹಕಾರಿ ರಂಗದಲ್ಲಿ ಶ್ರಮಿಸ್ತಕ್ಕಂಥವ್ರು ತಗೊಳ್ಳಿ, ಎಲ್ಲದರಲ್ಲೂ ಪಾವಗಡ ತನ್ನ ಆಧಿಪತ್ಯವನ್ನು ಸಾಧಿಸಿಕೊಂಡೇ ಬಂದಿದೆ. ಈ ಹಿನ್ನೆಲೆಯಲ್ಲಿ ಒಬ್ಬ ಮಹಾರಾಜರು, ಮೈಸೂರಿನ ಮಹಾರಾಜರಿಗೆ ಒಬ್ಬ ಪಾವಗಡ ತಾಲೂಕಿನ ಜ್ಯೋತಿಷ್ಯ ಶಾಸ್ತ್ರವನ್ನು ಹೇಳ್ಕೊಟ್ಟವ್ರು ಇದ್ದಾರೆ ಅಂದರೆ ಹಾಗೆ ನಮ್ಮ ಪಾವಗಡ ತಾಲೂಕಿನ ಸ್ಥಿತಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಎಷ್ಟು ಎತ್ತರಕ್ಕಿತ್ತು ಅಂತಕ್ಕಂಥದ್ದನ್ನು ನೀವು ಸ್ಮರಿಸಬಹುದಾಗಿದೆ. ಅಷ್ಟೇ ಅಲ್ಲ, ಶೃಂಗೇರಿ ಜಗದ್ಗುರುಗಳಿಗೆ ವೈಎನ್ಎಸ್ಕೋಟೆ ಅವರು ಜ್ಯೋತಿಷ್ಯ ಶಾಸ್ತ್ರವನ್ನು ಅಧ್ಯಯನ ಮಾಡೋದಕ್ಕೆ ಪಾಠ ಮಾಡಿದ್ದಾರೆ. ಪಾಂಡ್ಯನ್ ಸುಬ್ಬಶಾಸ್ತ್ರಿಗಳು ಅಂತ. ಅದೇ ಅಲ್ಲದೆ ಪ್ರಧಾನಮಂತ್ರಿಗಳ ಏವಿಯೇಷನ್ ಚೀಫ್ ಅಂದ್ರೆ ವಿಮಾನ ಚೀಫ್ ಆಗಿರ್ತಕ್ಕಂಥ SK ಗೋಪಿನಾಥ್ ವೈಎನ್ಎಸ್ಕೋಟೆ ಈಗಿಲ್ಲ, ರಿಟೈರ್ಡ್ ಆಗಿದ್ದಾರೆ. ಸೆಂಟ್ರಲ್ ಇಂಟೆಲಿಜೆನ್ಸ್ ಬ್ಯೂರೋ ಆಫ್ ಇದರಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿತ್ತು. ಅಲ್ಲದೆ ಏವಿಯೇಷನ್ ಚೀಫ್ ಆಗಿದ್ರು. ಅವ್ರು ಹೇಳಿದ್ರೆ ಪ್ರಧಾನಮಂತ್ರಿ ವಿಮಾನ ಹತ್ತಬೇಕಾಗಿತ್ತು, ಇಲ್ಲದೆ ಇದ್ರೆ ಇಳಿಬೇಕಾಗಿತ್ತು. ಅಷ್ಟರ ಮಟ್ಟಿನ ದೊಡ್ಡ ಜವಾಬ್ದಾರಿಯುತ ಸ್ಥಾನಗಳಲ್ಲಿ ಪಾಲ್ಗೊಳ್ಳೋದಿದ್ದಾರೆ. ಅಷ್ಟೇ ಅಲ್ಲ,
ಅನೇಕರು ಪಾವಗಡದ ಶೈಕ್ಷಣಿಕ ಪ್ರತಿಭೆಗಳನ್ನು ನಾವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸ್ಬೋದಾಗಿದೆ. ಇವತ್ತು ಕೆನಡಾದಲ್ಲಿ 2 IT ಕಂಪನಿಗಳಿಗೆ CA ಆಗಿರ್ತಕ್ಕಂಥವ್ರು ಪಾವಗಡವರು. ಕೆನಡಾದಲ್ಲಿ ಈ ಕಸ್ಬಾ ಶಾಂತವರು ಅಂತ ಇದ್ದಾರೆ, ನಮ್ಮ ಸ್ಕೂಲ್ ಅಧ್ಯಕ್ಷರ ತಮ್ಮನ ಮಗ. ಅಷ್ಟು ದೊಡ್ಡ ಪ್ರತಿಭೆಗಳನ್ನು ಪಾವಗಡ ತಾಲೂಕು ಕೊಟ್ಟಿದೆ. ಯಾರು ಶೈಕ್ಷಣಿಕವಾಗಿ ಹಿಂದುಳಿದಿಲ್ಲ, ಪಾವಗಡ ಬರದ ನಾಡು ಅಂತ ಹೇಳ್ತಿದ್ದೀವಿ ಹೊರತು ಶೈಕ್ಷಣಿಕವಾಗಿ ಬರ ಇಲ್ಲ ಇಲ್ಲಿ. ಅದರಿಂದ ಇದಕ್ಕೆಲ್ಲದಕ್ಕೂ ಕಾರಣ ಏನಪ್ಪ ಅಂದರೆ ನಮ್ಮ ಶಿಕ್ಷಕರು. ಇವತ್ತು ನಾನೇನು ಪ್ರತಿಭೆಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದ್ದಾರೆ ಅಂದರೆ ಅವ್ರನ್ನ ತಯಾರು ಮಾಡಿರೋರು ಯಾರು ಅಂದರೆ ನಮ್ಮ ಶಿಕ್ಷಕರೇ. ಶಿಕ್ಷಕರಿಗೆ ಎಲ್ಲಿಲ್ಲದ ಗೌರವ. ಕಾರಣ ಅವರು ಅಹರ್ನಿಶಿ ದುಡಿತಾ ಇದ್ದಾರೆ ಮಕ್ಕಳ ಪ್ರತಿಭೆಗಳನ್ನು ಸೃಷ್ಟಿಸಬೇಕು ಅಂತ ಸೃಷ್ಟಿಸ್ತಕ್ಕಂಥ ಶಿಕ್ಷಕರಿಗೆ ಮತ್ತೊಮ್ಮೆ ನಾನು ಅನಂತ ನಮಸ್ಕಾರಗಳನ್ನು ಸಲ್ಲಿಸ್ತಾ, ಪ್ರತಿ ವರ್ಷ ಇಂತಹ ಕಾರ್ಯಕ್ರಮ ಇನ್ನೂ ಅದ್ಭುತವಾದಂಥ ಕಾರ್ಯಕ್ರಮವನ್ನು ಮಾಡಬೇಕು. ನಮ್ಮ ಸಂಘದ ವತಿಯಿಂದ ಈ ವರ್ಷ 4 ಕ್ವಿಜ್ಗಳನ್ನು ಮಾಡಿತ್ತು. 4 ಕ್ವಿಜ್ಜಲ್ಲೂ ಸುಮಾರು ಪ್ರತಿಭೆಗಳು ಹೊರಹೊಮ್ಮಿದೆ. ಈಗ ನೋಡಿ, ಇವತ್ತೆಲ್ಲ ಸನ್ಮಾನ ಒಳಗಾಗ್ತಿರ್ತಕ್ಕಂಥವ್ರು ಆ ಪ್ರತಿಭೆಗಳೇ. ಅಷ್ಟೇ ಅಲ್ಲದೆ ನಾವು ಇವಾಗ ಹೈಯೆಸ್ಟ್ ರೇಂಜಲ್ಲಿ ಇರ್ತಕ್ಕಂಥವರಿಗೆ ಕ್ವಿಝಲ್ಲಿ ಹೊರಹೊಮ್ಮಿದವರಿಗೆ ಇದೆ. ಆದರೆ ವೀಕ್ ಆಗಿರೋ ಸ್ಟೂಡೆಂಟ್ಸ್ಗೆ ಏನು ಮಾಡಬೇಕು ಅನ್ನೋ ಕಾರ್ಯಕ್ರಮನ ಈ ವರ್ಷ ಹಮ್ಮಿಕೊಳ್ತಾ ಇದ್ದೇವೆ. ಡಲ್ ಸ್ಟೂಡೆಂಟ್ಸ್ಗೆ ಅವರನ್ನೂ ಮೇಲಕ್ಕೆ ತರಬೇಕು, ಯಾವ ಥರ ತರಬೇಕು ಅನ್ನೋದು ಕಾರ್ಯಕ್ರಮ ಇದೆ. ಅಷ್ಟೇ ಅಲ್ಲದೆ ಮೋಟಿವೇಶನ್ ಸ್ಪೀಚು ಕೊಡುವಂಥ ಕಾರ್ಯಕ್ರಮ ಈ ವರ್ಷ ಹಾಕೋಬೇಕು ಅಂತ ಯಾವಾದರೂ ಈ ಸಂದರ್ಭದಲ್ಲಿ ಅದನ್ನು ತೀರ್ಮಾನವನ್ನು ತಗೊಳ್ಳಲಿದ್ದೇವೆ. ಅಷ್ಟೇ ಅಲ್ಲದೆ ಶಿಕ್ಷಕರಿಗೆ ತರಬೇತಿ, ಅದು ಯಾವ ಥರದ ತರಬೇತಿ ಕೊಡಬೇಕು ಶಿಕ್ಷಕರಿಗೆ, ಯಾವ್ಯಾವ ಸಬ್ಜೆಕ್ಟಲ್ಲಿ ಯಾವ ಥರದ ತರಬೇತಿ ಕೊಟ್ಟರೆ ಮತ್ತಷ್ಟು ಶೈಕ್ಷಣಿಕ ಪ್ರತಿಭೆಗಳನ್ನು ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂಥ ನಿಟ್ಟಿನಲ್ಲೂ ಸಹ ನಾವು ಯೋಜನೆಗಳನ್ನು ಮಾಡ್ತಾ ಇದ್ದೇವೆ. ಅದಕ್ಕೆ ರಿಸೋರ್ಸ್ ಪರ್ಸನ್ನ ನಿನ್ನೆಲ್ಲ ನಡೆದಂಥ ಮೀಟಿಂಗ್ಗಳಲ್ಲಿ ಅದರ ಚರ್ಚೆ ಆಗಿದೆ. ಈ ಮುಂದಿನ ದಿನಗಳಲ್ಲಿ ಅದರ ಅನುಷ್ಠಾನಗೊಳಿಸ್ತಾ ರಾಜ್ಯಕ್ಕೆ, ನಾನು ವಯನಸ್ಕೋಟೆ ಕಾರ್ಯಕ್ರಮದಲ್ಲಿ ಹೇಳಿದ್ದೆ, ರಾಜ್ಯಕ್ಕೆ ಪಾವಗಡದ ಫಲಿತಾಂಶ ಕಟ್ಟಬೇಕು ಅಂತ. ಆದರೆ ಈ ಸಲ ಒಂದೇ ಒಂದು BS ಕಾನ್ವೆಂಟ್ ಅವರ ಒಂದು ಸಾಧನೆಯಿಂದ ರಾಜ್ಯ ಮಟ್ಟದಲ್ಲೂ ಸಹ ಹೆಸರು ಮಾಡಿದೆ. ಅಷ್ಟೇ ಅಲ್ಲ, 525, 625, 625 ಅಂಕ ಗಳಿಸುವಂಥ ವಿದ್ಯಾರ್ಥಿಗಳನ್ನು ನಾವು ಕೊಡಬೇಕು ಮುಂದಿನ ವರ್ಷ ಅಂತಕ್ಕಂಥ ಚಾಲೆಂಜನ್ನು ನಮ್ಮೆಲ್ಲ ಶಿಕ್ಷಕರು ಸ್ವೀಕರಿಸಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಏನಂತ ಗೊತ್ತಾಗ್ತದೆ. ಮತ್ತೆ ನಮ್ಮ ಶಾಲೆಗಳನ್ನ ನಂಬಿ ನಿಮ್ಮ ಮಕ್ಕಳನ್ನ ನಮ್ಮ ಶಾಲೆಗೆ ಸೇರಿಸಿ ಓದಿಸಿದ್ರಲ್ವಾ, ಬೀಜನ ಕಟ್ಟಿ ನಿಮ್ಮ ಕಷ್ಟ ಏನಿದೆಯೋ ಆದ್ರೂ ಒಂದು ಪ್ರೈವೇಟ್ ಕಾನ್ವೆಂಟ್ಗೆ ಸೇರಿಸಿ ನಿಮ್ಮ ಮಕ್ಕಳನ್ನ ಇಲ್ಲಿ ಫೀಸ್ ಕಟ್ಟಿ ಓದಿಸಿದ್ರಲ್ವಾ, ನಿಮ್ಮನ್ನ ಮೊದಲು ನಾನು ಅಭಿನಂದಿಸಬೇಕಾಗಿದೆ. ಮತ್ತೆ ಇದಕ್ಕೆ ಬೆನ್ನೆಲುಬಾಗಿ ನಿಂತು ಶಿಕ್ಷಕರ ಒಂದು ಪರಿಶ್ರಮ. ಯಾಕಂದ್ರೆ ಈಗ ಒಂದು ಮೊಬೈಲ್ ಅವಳಿ, ಟಿವಿ ಅವಳಿ, ಬೈಕ್ಗಳು ಎಲ್ಲರ ಮಧ್ಯೆ ನಾವು 10th ಮಕ್ಕಳನ್ನು ಓದಿಸೋದು ದೊಡ್ಡ ಸವಾಲಿನ ಆಗಿದೆ. ವಿಶೇಷವಾಗಿ ಹೆಣ್ಮಕ್ಳು ನೀವೇ ಗಮನಿಸ್ತಾ ಇದ್ದೀರಾ, ಹೆಚ್ಚಿಗೆ ಹೆಣ್ಮಕ್ಳೇ ಪ್ರಥಮ, ದ್ವಿತೀಯ, ತೃತೀಯ. ಅದರಲ್ಲಿ ಎಲ್ಲೋ ಅಪರೂಪಕ್ಕೆ ಒಂದು ಸ್ವಲ್ಪ ಈ ಗಂಡು ಮಕ್ಕಳು ಸೇರ್ಕೊಂಡ್ಬಿಡ್ತಾರೆ. ಯಾರು ಏನು ನಾ ಏನು ಹೇಳಿದೆ, ಟಿವಿ, ಮೊಬೈಲು, ಈ ಹಾವಳಿ ಇಲ್ಲ, ಫ್ರೆಂಡ್ಶಿಪ್ ಕಮ್ಮಿ ಇದೆ, ಅವರು ಬರ್ತಾರೆ. ವಿಶೇಷವಾಗಿ ನಾನು ನಮ್ಮ ಶಿಕ್ಷಕರು ಅವರನ್ನು ಮನವೊಲಿಸಿ, ನಾವು ಏನು ಹೊಡೆದಿದ್ದೀವೋ ಬೈದಿದ್ದೀವೋ, ನಾವು ಬೆಳಿಗ್ಗೆ 6 ಗಂಟೆಯಿಂದ ರಾತ್ರಿ 10 ಗಂಟೆ ಆಗಿರ್ಬೋದು, ಎಲ್ಲ ಶಿಕ್ಷಕರು ಪರಿಶ್ರಮ ಹಾಕಿ ಈ ಮಕ್ಕಳನ್ನ ರೆಡಿ ಮಾಡಿದ್ದಾರೆ. ಎಲ್ಲ ಶಾಲೆಯಲ್ಲಿ ಶಿಕ್ಷಕರು ಯಾರು ಸುಮ್ಮನೆ ಏನು ಬರೋದಿಲ್ಲ ರಿಸಲ್ಟ್. ಈಗ ಪಾಸು ಈಸಿ. ಈಗ ನಮ್ಮ ಸರ್ಕಾರ ಏನು ಕ್ರಮಗಳು ತಗೊಂಡಿದೆ ಅದರ ಫಲಿತ ಪಾಸ್ ಅಂತೂ ಈಸಿ ಆಗ್ತಾ ಇದೆ. ಆದ್ರೆ ಒಂದು ಏನು 60 ಮೇಲೆ 80 ಮೇಲೆ ಬರ್ಬೇಕಂದ್ರೆ ಹುಡುಗಾಟ ಅಲ್ಲ, ಶ್ರಮ ಇರಬೇಕು. ಶಿಕ್ಷಕರ ಶ್ರಮ ಮತ್ತು ಮಕ್ಕಳ ಪರಿಶ್ರಮ ಎರಡೂ ಸೇರಿದ್ರೆ ಮಾತ್ರನೇ ಒಂದು ರಿಸಲ್ಟ್ ಬರ್ತದೆ. ಇಷ್ಟು ಹೇಳಿ ನಾವೊಂದೇನು ಈ ಗ್ರಾಮೀಣ ಭಾಗದಲ್ಲಿ ಎಲ್ಲರನ್ನ PUಗೆ ಸೇರಿಸ್ಬೇಕಂದ್ರೆ ಪಕ್ಕದ ಮನೆಯವರು ಯಾರೋ ಹೋಗಿ ಉಜಿರೆನಲ್ಲಿ ಸೇರಿರ್ತಾರೆ, ಮಂಗಳೂರಲ್ಲಿ ಸೇರಿರ್ತಾರೆ. ಇನ್ನೊಂದು ಮನೆಯಲ್ಲಿ ಮಗು ಇದ್ರೆ ನಿಮ್ಗೇನೋ ಬುದ್ಧಿ ಇದೆಯಾ, ಪಾವಗಡದಲ್ಲಿ PUಗೆ ಸೇರಿಸ್ತೀರಾ ಅಲ್ಲಿ? ಯಾಕಂದ್ರೆ ಆ ಗೂಡಲ್ಲಿ ಚೇಳಲ್ಲಿ ಕಳ್ಸ್ಕೊಂಡಿರೋದು ಗೊತ್ತು, ಇನ್ನೊಂದು ಅವರು ಕಚ್ಕೊಳ್ಳಿ ಚೇಳಲ್ಲಿ ಅಂತ. ಬಟ್ ಈಗೇನು ಒಂದು 3 ವರ್ಷದಿಂದ ನಾವು ಚೈತನ್ಯ PU ಕಾಲೇಜು ಬಳ್ಳಾರಿ ಅವರ ಸಹಯೋಗದಲ್ಲಿ
ಪಾವಗಡದಲ್ಲಿನೇ ನೀಟು CET ಮತ್ತೆ JEE ಕೋಚಿಂಗ್ ಅನ್ನ ಕೊಡ್ತಾ ಇದ್ದೀವಿ. ಯಾವುದೇ ಹೆದರಿಕೆ ಬೇಕಾಗಿಲ್ಲ, ಖಂಡಿತವಾಗಿ ನಂಬಿ, ಏನು ನಮ್ಮ ಎಲ್ಲಾ ಸ್ಕೂಲ್ಗಳನ್ನು ನಂಬಿ ನೀವು ಕಾನ್ವೆಂಟಲ್ಲಿ ಓದಿಸಿದ್ದೀರಾ, ಅದೇ ತರ ಈ 2 ವರ್ಷ ನಿಮ್ಮ ಮಕ್ಕಳನ್ನ ನಿಮ್ಮೊಂದಿಗೆ ಇಟ್ಕೊಳ್ಳಿ. ಬಸ್ಸಿನ ವ್ಯವಸ್ಥೆ ಇದೆ, ಬೆಳಗ್ಗೆ 8 ಗಂಟೆಯಿಂದ ರಾತ್ರಿ 7:30ವರೆಗೂ ತರಗತಿ ಇರ್ತದೆ. ಯಾವುದೇ ಟ್ಯೂಷನ್ ಹೊರಗಡೆ ಹೋಗ್ಬೇಕಾಗಲ್ಲ. ಈಗಾಗಲೇ ಮೆಟೀರಿಯಲ್ ಅನ್ನ ಕೆಲವರು ನೋಡಿದ್ದೀರಾ, ಮೆಟೀರಿಯಲ್ ಸಮೇತ ಇನ್ಬಿಲ್ಟ್ ಆಗಿ ಕೊಡ್ತೀವಿ. ಮತ್ತೆ ಈಗಾಗಲೇ ನಾವು ಏನು ಅನಿಲನ್ನ ಹೇಳಿದ್ರು ಅದೇ ಪ್ರಕಾರ ನಾನೀಗ ಏನು 613 ಮೇಲಿರ್ತಕ್ಕಂಥ ಎಷ್ಟು ಜನ ಮಕ್ಕಳಿದ್ರು ನಾನು ಉಚಿತವಾಗಿ ಅವರಿಗೆ ವಿದ್ಯಾಭ್ಯಾಸವನ್ನು ಕೊಡ್ತೀನಿ. ಕೇವಲ ಆ ಮೆಟೀರಿಯಲ್ ಕಾಸ್ಟ್, ಬಸ್ ಕಾಸ್ಟ್ ಮಾತ್ರ ತಗೊಂಡು, ಕಾಲೇಜ್ ಯಾವುದೇ ಶುಲ್ಕ ಇಲ್ಲ. ಲಾಸ್ಟ್ ಟೈಮ್ ಅನೌನ್ಸ್ ಮಾಡಿದ್ದೀನಿ, ಇನ್ನು 615 ಹೇಳಿದ್ದೆ ಸರ್, 613 ಮೇಲೇನೆ ನಾವು ಕೊಡೋದಕ್ಕೆ ರೆಡಿ ಆಗಿದ್ದೀನಿ. PU ರಿಸಲ್ಟ್ ಈಗಾಗಲೇ ಸ್ವಲ್ಪ ಪಾಪ್ಯುಲೇಷನ್ ಎಲ್ಲರೂ ಕೊಡಿ ದಯವಿಟ್ಟು. PU ರಿಸಲ್ಟ್ಸ್ ತಾಲೂಕು ಪ್ರಥಮ, ದ್ವಿತೀಯ, ಕಾಮರ್ಸಲ್ಲು ಪ್ರಥಮ, ಮತ್ತೆ ಸುಮಾರು 24 ಡಿಸ್ಟಿಂಕ್ಷನ್ಸ್, 40 ಫಸ್ಟ್ ಕ್ಲಾಸು, ಒಬ್ರು ಮಾತ್ರ ಸೆಕೆಂಡ್ ಕ್ಲಾಸ್. ಪಾಪ್ಯುಲೇಷನ್ ಕೊಡಿ ಕಾಲೇಜ್. ಮತ್ತೆ ನಂಬಿ 2 ವರ್ಷ ನಿಮ್ಗೆ ಕಮ್ಮಿ ಖರ್ಚಲ್ಲಿ ಹೊರಗಡೆ ಹೋದ್ರೆ 1 ವರ್ಷದ ಖರ್ಚಿಗೆ ಇಲ್ಲಿ 2 ವರ್ಷ ಓದಿಸ್ಕೊಡ್ತೀನಿ. ಎಲ್ಲ ಒಳ್ಳೆ ಫ್ಯಾಕಲ್ಟಿ ಇದ್ದಾರೆ, ಗುಂಟೂರು, ವಿಜಯವಾಡದಿಂದ ಬಂದಿರ್ತಕ್ಕಂಥ ಸಬ್ಜೆಕ್ಟ್ಗೆ 2 ಲೆಕ್ಚರರ್ಸ್ ಇದ್ದಾರೆ. ಒಳ್ಳೆ ಸ್ಯಾಲರೀಸ್ ಕೊಟ್ಟು ಅವ್ರಿಗೆ ವಸತಿ, ಊಟ ಎಲ್ಲ ವ್ಯವಸ್ಥೆ ಮಾಡಿಕೊಟ್ಟು ಇದು 3ನೇ ವರ್ಷ ಸತತವಾಗಿ ನಡೀತಾ ಇದೆ. ಒಳ್ಳೆ ಕೋಚಿಂಗ್ ನಡೀತಾ ಇದೆ. ಫಸ್ಟ್ ಬ್ಯಾಚ್ ಅವ್ರ ಕೈಯಲ್ಲಿ ರೆಡಿ ಆಗಿರ್ತಕ್ಕಂಥ ಫಸ್ಟ್ ಬ್ಯಾಚ್ ಇವಾಗ ರಿಸಲ್ಟ್ ಬಂದಿದೆ ಆಲ್ರೆಡಿ. ಮುಂದೆ ಸಲ ಇದೇ ರಿಸಲ್ಟ್ ನಾವು ಕೊಡ್ತೀವಿ. ಈಗ CET ನಿನ್ನೆ ಮೊನ್ನೆ ಎಕ್ಸಾಮ್ ಮುಗಿದಿದೆ. JEE ನಲ್ಲೂ 89% ತಗೊಂಡು 2 ಮಕ್ಕಳು ಎಲಿಜಿಬಲ್ ಆಗಿದ್ದಾರೆ. JEE ಮೇನ್ಸ್ಗೆ ಎಲಿಜಿಬಲ್ ಆಗಿದ್ದಾರೆ. ನಾನು ಇನ್ನೊಂದು ದಂತಕಥೆ ಹೇಳಕ್ಕೆ ಇಷ್ಟಪಡ್ತೇನೆ. ಒಂದು 600 ಮಕ್ಕಳು ಹೋಗ್ತಾರೆ ಹೊರಗಡೆ, ಸುಮಾರು 600 ಮಕ್ಕಳು. ಒಬ್ಬರು ಇಬ್ಬರು ಡೈರೆಕ್ಟ್ ಆಗಿ ನೀಟಲ್ಲಿ ಜಾಬ್ MBBS ಸೀಟನ್ನು ತಗೊಂತಾರೆ. JEE ಅಂತೂ ಇನ್ನೂ ಅಪರೂಪಕ್ಕೆ ಕಾಣೇ ಇಲ್ಲ. ಬೇಕಾದ್ರೆ ಯಾರು ನಿಂತರೆ ಹೇಳಿ, JEE ಯಾರು ತಗೊಂಡಿಲ್ಲ. ಬಟ್ ಅಷ್ಟು 600 ಮಕ್ಕಳು ಕನಿಷ್ಠ 3 ಲಕ್ಷ, 5 ಲಕ್ಷ, 11 ಲಕ್ಷ ಖರ್ಚು ಮಾಡ್ತಾರೆ. ಈಗ ನ್ಯೂಸ್ ಸಂಗಮಕ್ಕಾಗಿ ಅನಿಲ್ ಯಾದವ್, ಪಾವಗಡ, ತುಮಕೂರು. ಕಾರ್ಕಳ ತಾಲೂಕಿನ ಜೋಡು ರಸ್ತೆಯಲ್ಲಿ ನೂತನವಾಗಿ ನಿರ್ಮಾಣಗೊಂಡ ವಾಣಿಜ್ಯ ಸಂಕೀರ್ಣ ಸಹಕಾರ ಸಿಂಧೂರ ಲೋಕಾರ್ಪಣೆಗೊಳಿಸಲಾಯಿತು. ರಾಜಪುರ ಸಾರಸ್ವತ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯ ವತಿಯಿಂದ ಜೋಡು ರಸ್ತೆಯಲ್ಲಿ ನೂತನವಾಗಿ ನಿರ್ಮಾಣಗೊಂಡ ವಾಣಿಜ್ಯ ಸಂಕೀರ್ಣ ಸಹಕಾರ ಸಿಂಧೂರ ಲೋಕಾರ್ಪಣೆಗೊಂಡಿತು ಹಾಗೂ ಸೊಸೈಟಿಯ ತ್ರಿಶಂತಿ ಸಂಭ್ರಮ ಕಾರ್ಯಕ್ರಮ ನಡೆಯಿತು. ಗೋವದ ಕೈವಲ್ಯ ಮಠದ ಶಿವಾನಂದ ಸರಸ್ವತಿ ಸ್ವಾಮೀಜಿಯವರು ನೂತನ ವಾಣಿಜ್ಯ ಸಂಕೀರ್ಣವನ್ನು ಉದ್ಘಾಟಿಸಿ ಆಶೀರ್ವಚನ ನೀಡಿದರು. ಪ್ರಾಸ್ತಾವಿಕವಾಗಿ ಮಾತನಾಡಿದ ಸೊಸೈಟಿಯ ಅಧ್ಯಕ್ಷರಾದ ಸಹಕಾರ ರತ್ನ ಕಡಾರಿ ರವೀಂದ್ರ ಪ್ರಭು ಅವರು 1996ರಲ್ಲಿ ಕಡ್ತಲ ರವೀಂದ್ರ ನಾಯಕ್ ಅವರೊಂದಿಗೆ ಭದ್ರ ಬುನಾದಿ ಹಾಕಿ ಆರಂಭಿಸಿದ ಸಂಸ್ಥೆ ಇಂದು 30 ವರ್ಷಗಳ ಸುದೀರ್ಘ ಸೇವೆ ಸಲ್ಲಿಸಿದೆ ಎಂದು ತಿಳಿಸಿದರು. ಶಾಸಕ ವಿ ಸುನಿಲ್ ಕುಮಾರ್ ಮಾತನಾಡಿ, ಸೊಸೈಟಿ ನಿರಂತರವಾಗಿ ಹೊಸ ಸಾಧನೆಗಳನ್ನು ಸಾಧಿಸುತ್ತಿದ್ದು ಜೋಡು ರಸ್ತೆ ಭಾಗದ ಅಭಿವೃದ್ಧಿಗೂ ಪೂರಕವಾಗಿದೆ ಎಂದರು. ಮಂಗಳೂರು ಕೈಗಾರಿಕಾ ಮತ್ತು ವಾಣಿಜ್ಯ ಇಲಾಖೆಯ ಜಂಟಿ ನಿರ್ದೇಶಕರಾದ ಗೋಕುಲದಾಸ್ ನಾಯಕ್, ಉದ್ಯಮಿ ಸಂತೋಷ್ ವಾಗೈ, ಸಹಕಾರಿ ಸಂಘಗಳ ಉಪನಿಬಂಧಕಿ ಲಾವಣ್ಯ ಕೆಆರ್, ಕುಂದಾಪುರ ವಿಭಾಗದ ಸಹಕಾರಿ ಸಂಘಗಳ ನಿಬಂಧಕ ಸುಧೀರ್ ಕುಮಾರ್, ಅಡಪಾಡಿ ಕ್ಷೇತ್ರದ ಧರ್ಮದರ್ಶಿ ಪುಂಡಲಿಕ ನಾಯಕ್, ಶ್ರೀ ಆದಿಶಕ್ತಿ ಮಹಾಲಕ್ಷ್ಮಿ ಆಡಳಿತ ಮುಕ್ತಸರ ಚೇತನ್ ನಾಯ್ಕ್, ಸಿಇಒ ಸುರೇಂದ್ರ ನಾಯ್ಕ್ ಉಪಸ್ಥಿತರಿದ್ದರು. ಜನತೆಯನ್ನು ಬೆಳೆಸುವ ಮೂಲಕ ಸ್ವಾಮೀಜಿಗಳು ನಡೆಸಿದ್ದಾರೆ. ಅವರ
ಈ ಸೌಧ. ನಾವೆಲ್ಲ ಕೃಷ್ಣನ ನಾಡಿನವರು. ಕೃಷ್ಣನನ್ನು ನಾವು ಕೃಷ್ಣಂ ಒಂದೇ ಜಗದ್ಗುರು, ಜಗತ್ತಿಗೆ ಗುರುವನ್ನಾಗಿ ನಾವು ಸ್ವೀಕರಿಸಿದವರು. ಅಂತಹ ಗುರು ನಮಗೆ ಕೊಟ್ಟಿರುವ ದೊಡ್ಡ ಒಂದು ಸಂದೇಶ ಈ ಸಹಕಾರ ತತ್ವ. ದೇವಾನ್ ಭಾವಯತಾನೇನ ತೇ ದೇವ ಭಾವಯಂತ್ವ ಪರಸ್ಪರಂ ಭಾವಯಂತಹ ಶ್ರೇಯ ಪರಮವಾಕ್ಯಥ. ಪರಸ್ಪರ ಸಹಕಾರದಿಂದಾಗಿ ಶ್ರೇಯಸ್ಸನ್ನು ಪಡೆಯಲಿ ಅಂತ ಹೇಳಿಕೊಂಡು ಜಗತ್ತಿಗೆ ಸಹಕಾರ ತತ್ವದ ಮೂಲ ಪ್ರವರ್ತಕ ಶ್ರೀಕೃಷ್ಣನನ್ನು ಕೊಟ್ಟಿರುವ ಸಂದೇಶ, ಅದನ್ನು ನಾವೆಲ್ಲ ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಂಡು ಇವು ಸಾಧನೆ ಮಾಡಿಕೊಡುತ್ತಿದ್ದೇವೆ. ಸಮಾಜದಿಂದ ಸೊಸೈಟಿ ಬೆಳೆಯಬೇಕು, ಸೊಸೈಟಿಯ ಸೇವೆಯಿಂದ ಸಮಾಜ ಬೆಳೆಯಬೇಕು. ಇವತ್ತು ರಾಜಾಪುರ ಸಾರ್ವಜನಿಕ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಈ 30 ವರ್ಷಗಳಲ್ಲಿ 16 ಶಾಖೆಗಳನ್ನು, ಸ್ವಂತ ಶಾಖೆಗಳನ್ನು ತೆರೆದು ಇವತ್ತು ಪ್ರಧಾನ ಕಚೇರಿಯನ್ನು ಕೂಡ, ಜೊತೆಗೆ ದೊಡ್ಡ ಒಂದು ವ್ಯವಹಾರ ಸೌಧವನ್ನು ನಿರ್ಮಾಣ ಮಾಡಿರುವಂತಹದ್ದು ಈ ಸೊಸೈಟಿ ಸಮಾಜಕ್ಕೆ ಯಾವ ರೀತಿ ಸೇವೆ ಮಾಡಿದೆ, ಈ ಸಮಾಜ ಇದರ ಜೊತೆಗೆ ಹೇಗೆ ನಾವು ಪ್ರತಿಸ್ಪಂದಿಸ್ತಾ ಇದೆ ಅನ್ನೋದಕ್ಕೆ ದೊಡ್ಡ ನಿದರ್ಶನವಾಗಿದೆ. ಸಂಸ್ಥೆಯ ಸಾಧನೆ ಒಬ್ಬ ವ್ಯಕ್ತಿಯ ಬದುಕು ಪರಮಾವಧಿ ಮುಂದುವರಿದ. ಆದರೂ ಸಂಸ್ಥೆ ಸೊಸೈಟಿ ಹಾಗಲ್ಲ. ಸಹಸ್ರಾರು ವರ್ಷಗಳ ಕಾಲ ದೊಡ್ಡ ಆಲದ ಮರದಂತೆ ಶಾಖೋಪಶಾಖವಾಗಿ ಬೆಳೆಯುವ ಸಾಮರ್ಥ್ಯ ಹೊಂದಿದೆ. ರಾಜೇಂದ್ರ ಸಾರ್ವಜನಿಕ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಕೂಡ ಇವತ್ತು ನಮ್ಮ ವೇದಿಕೆಯಲ್ಲಿ ಒಬ್ಬರಲ್ಲಿ ಬರದ ಅನೇಕ ಮಂದಿ ಸಹಕಾರ ರತ್ನಗಳು ಕೈ ಸೇರಿಸಿದ್ದಾರೆ. ಎಲ್ಲರ ಸಹಕಾರದಿಂದ ಈ ಸಂಸ್ಥೆ ಇನ್ನಷ್ಟು ಬೃಹದಾಕಾರವಾಗಿ ಬೆಳೆಯಲಿ ಅಂತ ಆಶಿಸಿ ಜೊತೆಗೆ ಕೃಷ್ಣಾನುಗ್ರಹವನ್ನು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯೋ ಬುದ್ಧಿ ನಮ್ಮೆಲ್ಲರ ಪ್ರಯತ್ನಕ್ಕೆ ಕೃಷ್ಣನ ಅನುಗ್ರಹ ಶ್ರೀರಕ್ಕೆ ಇದೆ ಅಂತಂದ್ರೆ ಸಕಲ ಬಗೆಯ ವಿಜಯ, ಸಂಪತ್ತು, ಯಶಸ್ಸು, ಕೀರ್ತಿ ಎಲ್ಲವೂ ಲಭ್ಯ. ಅಂತಹ ಅನುಗ್ರಹ ಶ್ರೀಕೃಷ್ಣನಿಂದ ಈ ಸಮಾಜಕ್ಕೂ ಕೂಡ ಅವಶ್ಯವಾಗಿ ಆಗಲಿ ಅಂತ ಆಶಿಸ್ತಾ, ಈ ಸಮಾಜಕ್ಕೂ ನಮಗೂ ಶ್ರೀಮಠಕ್ಕೂ ಇರ್ತಕ್ಕಂಥ ಸಂಬಂಧ ಗರಿಷ್ಠದ ಸಂಬಂಧ ನಮ್ಮ ಗುರುಗಳಾಗಲಿದ್ದರೂ ಕೂಡ ಅದು ಮುಂದುವರಿದಿದೆ. ಇವತ್ತು ಸಮಾಜದ ಶ್ರೀಗಳವರು ಕೂಡ ನಮ್ಮ ಜೊತೆಗೆ ವಿಶೇಷವಾದ ಗರಿಷ್ಠ ಸಂಬಂಧವನ್ನು ಬೆಳೆಸಿಕೊಂಡಿದ್ದೇವೆ. ನಾವು ಜೊತೆಗೆ ಬೆರಳಂಗಿಲದಲ್ಲಿ ನಡೆದಿರತಕ್ಕಂತಹ ಉತ್ಸವದಲ್ಲಿ ಶ್ರೀಗಳವರು ಪಾಲ್ಗೊಂಡಿದ್ದರು. ಇವತ್ತು ಅವರ ಜೊತೆಗೆ ನಾವು ಪಾಲ್ಗೊಳ್ತಾ ಇದ್ದೇವೆ. ಇಂತಹ ಎರಡು ಶ್ರೀಮಠದ ಅನುಗ್ರಹದಿಂದ ಸಮಾಜ ವಿಶೇಷವಾಗಿ ಬೆಳೀತಾ ಇದೆ. ಸಮಾಜ ಇನ್ನಷ್ಟು ಅಭಿವೃದ್ಧಿ ಪಥದಲ್ಲಿ ಸಾಗುವಂತಾಗಲಿ ಅಂತ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ, ನಮ್ಮ ಸಂಸ್ಥೆಯ ಒಂದು ಸಂಭ್ರಮದ ಮತ್ತು ಅಮೃತ ಗಳಿಗೆಯ ಸಮಯ. ಈ ಕನಸು ಹಲವಾರು ವರ್ಷಗಳಿತ್ತು, ಅದು ಇವತ್ತು ಕಾರ್ಯರೂಪಕ್ಕೆ ಬಂತು. ಮತ್ತೆ ಪ್ರಾಸ್ತಾವಿಕವಾಗಿ ನಾನು ಸೊಸೈಟಿ ಬಗ್ಗೆ ಬಿಟ್ಟು ಮಾತಾಡಲಿಕ್ಕಿಲ್ಲ, ಯಾಕಂದ್ರೆ ಈಗಾಗಲೇ ಸಾಕ್ಷ್ಯಚಿತ್ರದ ಮೂಲಕ ಅಥವಾ ಬೇರೆ ಬೇರೆ ಮಾಧ್ಯಮಗಳ ಮೂಲಕ ತುಂಬ ಒಂದು ವಾರದಿಂದ ತುಂಬ ಈ ಬಗ್ಗೆ ಮಾಹಿತಿ ಸಿಕ್ಕಿದೆ. ಅದೇ ರೀತಿ ಇಲ್ಲಿ ಉಪಸ್ಥಿತಿರುವ ಮಾಧ್ಯಮ ಮಿತ್ರರನ್ನು ಕೂಡ ನಾನು ವಂದಿಸ್ತಾ ಇದ್ದೇನೆ. ಮುಖ್ಯವಾಗಿ ನಾವು 1994 ಇಸ್ವಿಯಲ್ಲಿ ಡಾಕ್ಟರ್ ರವಿನಾಯಕರವರ ಮತ್ತು ನಾವು ಸೇರಿ ನಾವು ಒಂದು ಸಹಕಾರಿ ಸಂಸ್ಥೆ ಸ್ಥಾಪನೆ ಆದದ್ದೇ ಒಂದು ವಿಶೇಷ. ನಾಯಕರವರು ಒಂದು ಖಾಸಗಿ ಫೈನಾನ್ಸ್ ಸ್ಥಾಪನೆ ಮಾಡುವ ಅಂತ ಹೇಳಿ ನಮ್ಮ ಇಲ್ಲಿಯ ಸಹಕಾರಿ ಅಧಿಕಾರಿಗಳು ಭೇಟಿ ಚಂದ್ರಶೇಖರ್ ಅವರು ಆಗಿದ್ರು. ಅವರು ಹೇಳಿದ್ರು, ಈ ಫೈನಾನ್ಸ್ ಭವಿಷ್ಯ ಇಲ್ಲ, ನೀವು ಸಾಧ್ಯವಾದರೆ ನೀವೊಂದು ನಿಮ್ಮ ಸಮಾಜದ ಪ್ರಾಯೋಗಿಕದಲ್ಲಿ ಸಾರ್ವಜನಿಕವಾಗಿ ಸಹಕಾರಿ ಸಂಸ್ಥೆ ಕಟ್ಟಿದ್ದೇವೆ. ಅದು ನಮಗೆ ಮನಸ್ಸಿಗೆ ಹಿಡಿಯಿತು. ಮತ್ತೆ ನಾವು ಇಬ್ಬರು ಹಾಗೂ ಇನ್ನೂ ಹಲವಾರು ಸಮಾನ ಮನಸ್ಕರನ್ನು ಸೇರಿಸಿ ನಾವು 2 ವರ್ಷಗಳ ಪ್ರಯತ್ನಪಟ್ಟು 1996 ಇಸ್ವಿಯಲ್ಲಿ ಈ ಸಂಸ್ಥೆಯನ್ನು ಪ್ರಾರಂಭಿಸಿದೆವು. ಆ ಪ್ರಾರಂಭಿಸುವ ಹಂತದಲ್ಲಿ ನಮಗೆ ಖಂಡಿತವಾಗಿ ಈ ಸಂಸ್ಥೆ ಇಷ್ಟು ಬೆಳೆಯಲಿಕ್ಕೆ ಸಾಧ್ಯ ಉಂಟು, ಸಹಕಾರಿ ವ್ಯವಸ್ಥೆಯಿಂದ ಇಷ್ಟು ಅಭಿವೃದ್ಧಿ ಮಾಡಿ ಸಾಧ್ಯ ಉಂಟಂತೆ ನಮ್ಗೆ ಕನಸೇ ಇರಲಿಲ್ಲ. ಏನೋ ಒಂದು ಸಂಸ್ಥೆ ಮಾಡ್ತಾ ಇದ್ದೇವೆ, ಜನರಿಗೆ ಸಾಲ ಕೊಡ್ತೇವೆ, ಅದರಿಂದ ಒಂದು ಬಡ್ಡಿ ಹೊಡಿತೇವೆ ಅಂತ ಹೇಳಿ
ಆದರೆ ಇವತ್ತೊಂದು ಇಂತಹ ಜನೋಪಯೋಗಿಯಾದಂತಹ ಸಂಸ್ಥೆ ಬೆಳೆದಿದ್ದರೆ ನಮಗೆ ನಿಲ್ಲಿಸಲಿಕ್ಕೆ ಆಗ್ತಾ ಇದೆ. ಅದೇ ರೀತಿ ಶ್ರೀಯುತ ಚಂದ್ರಶೇಖರ್ ಅವರ ಸಲಹೆಯಂತೆ ಈ ಸಂಸ್ಥೆಯನ್ನು ನೋಂದಣಿ ಮಾಡಿ 1996 ಏಪ್ರಿಲ್ 9ನೇ ತಿಂಗಳು, ಬಹುಶಃ ನಾವು 30 ವರ್ಷ ಪೂರ್ತಿಯಾಗಿ ಒಂದು 10-20 ದಿವಸ ಮಾತ್ರ ಆಗ್ತಾ ಉಂಟು. ಆ ಅವಧಿಯಲ್ಲಿ ನಮ್ಮ ಅಂದಿನ ಪೇಜಾವರ ಶ್ರೀಗಳಂತ ಶ್ರೀ ವಿಶ್ವೇಶತೀರ್ಥ ಸ್ವಾಮೀಜಿಯವರನ್ನು ನಾವು ಕರೆಸಿ ಉದ್ಘಾಟನೆ ಮಾಡಿದೆವು. ಆದರೆ ಆ ಶ್ರೀಗಳು ಹೇಳಿದಂತಹ ಮಾತು ಈಗಲೂ ನನ್ನ ತಿಳಿದಿರಬೇಕು. ರಾಜಾಪುರ ಸಮಾಜದವರು ಆರ್ಥಿಕವಾಗಿ ದುರ್ಬಲರಾದರು, ಸಾಂಸ್ಕೃತಿಕ ಮತ್ತು ಸಂಸ್ಕಾರವಾಗಿ ಅತಿ ಶ್ರೀಮಂತರು. ಇಂತಹವರು ಕೂಡ ಇವತ್ತು ಸಾರ್ವಜನಿಕ ನೆಲೆಯಲ್ಲಿ ಒಂದು ಆರ್ಥಿಕ ಸಂಸ್ಥೆಯನ್ನು ಸ್ಥಾಪಿಸಲು ಹೊರಟಿರುವುದು ಒಂದು ತುಂಬಾ ಸಂತೋಷ ಮತ್ತು ಸವಾಲಿನ ಪ್ರಶ್ನೆ. ಇದನ್ನು ಯಶಸ್ವಿಯಾಗಿ ಇವರು ನಡೆಸ್ತಾರೆ. ಸಹಕಾರಿ ಕ್ಷೇತ್ರದಲ್ಲಿ ರಾಜನಾಗಿ ನೆಲೆಯಲ್ಲಿ ಒಂದು ಹೇಳಿದ್ರು. ಬಹುಶಃ ನಾವು ಈಗ ದೊಡ್ಡ ಸಾರ್ವಭೌಮ ರಾಜ ಎಂದು ಒಂದು ತುಂಡು ರಾಜ ಅಂತ ಹೇಳಲಿಕ್ಕೆ ಈ ಸಭೆ ನೋಡುವುದಕ್ಕೆ ಸಾಕ್ಷಿ. ಅವರು ಇನ್ನೊಂದು ಮಾತು ಹೇಳಿದ್ರು, ಇದರ ಬೊಕ್ಕಸಕ್ಕೆ ಹಿಂದಿನ ರಾಜರ ಬೊಕ್ಕಸಕ್ಕೆ ಯಾವುದಕ್ಕೆ ಕೊರತೆ ಇರ್ತಿರಲಿಲ್ಲೋ ಅದೇ ರೀತಿಯಾದ ಆರ್ಥಿಕ ಬೊಕ್ಕಸಕ್ಕೆ ಎಂದೂ ಕೊರತೆ ಬಾರದಿರಲಿ ಅಂತೇಳಿ ನಮ್ಮನ್ನು ದೊಡ್ಡ ಮನಸ್ಸಿಂದ ಆರೈಸಿದರು. ಕೇವಲ 3 ವರ್ಷದಿಂದ ಪ್ರಾರಂಭವಾದ ನಮ್ಮ ಮೂಲ ಬಂಡವಾಳವು ಇವತ್ತು 254 ಕೋಟಿ ಹಾಗೂ ನಮ್ಮ ದುಡಿಮೆ ಬಂಡವಾಳ ಸುಮಾರು ಹತ್ತಿರ 300 ಕೋಟಿಯಷ್ಟು ನಮ್ಮ ದುಡಿಮೆ ಬಂಡವಾಳ ಇದೆ. ಈ ರೀತಿ ಆರ್ಥಿಕವಾಗಿ ಸದೃಢವಾಗಿದೆ. ಇಷ್ಟು ನಮ್ಮ ಠೇವಣಿ ಸಂಗ್ರಹಕ್ಕೆ ನಾವು ಒಂದೇ ಒಂದು ದಿನ ಯಾವುದೇ ಆಕರ್ಷಕ ಯೋಜನೆ ಅಥವಾ ಒಂದು ಜನರನ್ನು ಸೆಳೆಯುವಂತ ಯಾವುದೇ ಕಾರ್ಯಕ್ರಮ ಹಾಕಲಿಲ್ಲ. ಒಂದೇ ಒಂದು ಹ್ಯಾಂಡ್ ಬಿಲ್ ಪ್ರಿಂಟ್ ಮಾಡಲಿಲ್ಲ. ಜನರು ವಿಶ್ವಾಸದಿಂದ ಹಾಗೂ ನಮ್ಮ ಸಿಬ್ಬಂದಿಗಳ ಪ್ರಯತ್ನ ಹಾಗೂ ನಿರ್ದೇಶಕರ ಪ್ರಾಮಾಣಿಕ ಪ್ರಯತ್ನದಿಂದ ಇದು ಸಾಧ್ಯವಾಗಿದೆ. ಸ್ಥಾಪನೆಯಾದ ನಮ್ಮ ಸಂಸ್ಥೆ 2006 ಅಂದ್ರೆ 10 ವರ್ಷದೊಳಗೆ ಸುಮಾರು 5,000 ಚದರಡಿಯ ಸ್ವಂತ ಕೇಂದ್ರ ಕಚೇರಿ ಕಟ್ಟಡವನ್ನು ನಿರ್ಮಿಸಿದ್ದು. ಇದು ನನಗೆ ತಿಳಿದರೆ ನಮ್ಮ ಜಿಲ್ಲೆಯ ಮಟ್ಟಿಗೆ ಬಹುಶಃ ಒಂದು ಸಹಕಾರಿ ಸಂಸ್ಥೆ 10 ವರ್ಷದೊಳಗೆ ಇಷ್ಟು ದೊಡ್ಡ ಒಂದು ಪ್ರಧಾನ ಕಚೇರಿ ಹೊಂದಲು ಒಂದು ಪ್ರಯತ್ನ ಮಾಡಿದ್ದಾರೆ ಗೊತ್ತಿಲ್ಲ, ನನ್ನ ಮಾಹಿತಿ ಪ್ರಕಾರ ಇಲ್ಲ. ಅದೇ ರೀತಿ 2006 ಈ ಕಟ್ಟಡಕ್ಕೆ ಸುಮಾರು 700 ಜನರ ಆಸನ ವ್ಯವಸ್ಥೆ ಇರುವ ಕಲ್ಯಾಣ ಸಭಾಭವನವನ್ನು ನಿರ್ಮಿಸಿ 2006ರಲ್ಲಿ ಒಂದು ಮೈಲಿಗಲ್ಲು. ಅದರಲ್ಲಿ 2016ರಲ್ಲಿ ಒಂದು ಸಭಾಭವನ ನಿರ್ಮಾಣ. ಅದೇ ರೀತಿ 2026ರಲ್ಲಿ ಇವತ್ತು 55,000 ಚದರಡಿಯ ಈ ಬಹುಶಃ ಎಲ್ಲಾ ರೀತಿಯ ಸುವ್ಯವಸ್ಥಿತವಾದ ಬಹುಶಃ ಮೊನ್ನೆ ಇದಕ್ಕೆ ಡೋರ್ ನಂಬರ್ ಕೊಡಲಿಲ್ಲದ ಮುನ್ಸಿಪಾಲಿಟಿ ಅಧಿಕಾರಿಗಳಿದ್ರು. ಕಾನೂನಿಗೆ ಒಂದಿಷ್ಟು ನ್ಯೂನತೆಯಲ್ಲಿ ನಿಯಮಾವಳಿ ಪ್ರಕಾರ ಬಹುಶಃ ಕಾರ್ಕಳದಲ್ಲಿರುವ ಹಲವೇ ಕಟ್ಟಡದಲ್ಲಿ ನಿಮ್ಮ ಒಂದು ಕಟ್ಟಡಕ್ಕೆ ಅವರು ಬಹುಶಃ ಒಂದೇ ದಿವಸದಲ್ಲಿ ಡೋರ್ ನಂಬರ್ ಕೊಟ್ಟಿದ್ದಾರೆ ಅಂತ. ಇದು ನಮ್ಮ ಮೂರನೇ ಮೈಲಿಗಲ್ಲು. उपस्थित सभी को नारायण संतोष आशीर्वाद करते हैं। राजापुर ट्रेडिंग कोऑपरेटिव सोसाइटी और सहकार सिंधु व्यापार संकुल लोकार्पण और सोसाइटी का 30 साल का पूर्ण होना यह समाज के लिए और सभी के लिए गौरवपूर्ण और आनंददायक विषय है। माननीय चेयरमैन, खास मेहमान, सोसाइटी के पदाधिकारी, साथी महोदय, सभी सदस्य आप सभी को आशीर्वाद करते हैं। काम में पढ़ाई करने और उसकी तरक्की का आनंद मनाने के लिए इकट्ठा हुए हैं। यह सोसाइटी सिर्फ फाइनेंशियल लेनदेन तक ही सीमित नहीं बल्कि यह एक ताकतवर प्लेटफॉर्म है जो सोसाइटी के लिए हर तरह के विकास के लिए काम करता है। सहयोग से खुशहाली तक हमारी सोसाइटी का मोटो है। सहयोगी भावना से हम एक दूसरे को सपोर्ट करते हैं, भरोसा बनाते हैं और फाइनेंशियल स्टेबिलिटी पाते हैं। हमारी इस सोसाइटी ने कई परिवारों को फाइनेंशियल मदद, नौकरी के मौके और आत्मनिर्भरता का रास्ता दिया है, जो सच में गर्व की बात है। आज के कॉम्पिटिटिव दौर में किसी भी ऑर्गेनाइजेशन की कामयाबी के लिए फाइनेंशियल डिसिप्लिन, ट्रांसपेरेंसी और भरोसा के 3 पिलर बहुत जरूरी है। संगठन को तेजी से आगे बढ़ाना चाहिए। हमारा मानना है कि नए ज्ञान, मॉडर्न टेक्नोलॉजी के इस्तेमाल और सदस्य के हित में कैसे होते यह संगठन और भी काबिल बनेगा। आखिर में हम इस संगठन के उज्जवल भविष्य की कामना करते हैं और सभी पदाधिकारियों और सदस्यों को
ठीक से बधाई देते और पुनः हम आशीर्वाद करते हैं। ಕೋಆಪರೇಟಿವ್ ಸೊಸೈಟಿ ಮಾನ್ಯ ರವೀಂದ್ರ ಪ್ರಭುಗಳ ನೇತೃತ್ವದಲ್ಲಿ ಪ್ರತಿ ವರ್ಷ ಹೊಸ ರೀತಿಯಾದಂತಹ ಸಾಧನೆಯ ಮೆಟ್ಟಲುಗಳನ್ನು ಏರ್ತಾ ಬಂದಿದೆ. ಇವತ್ತು ಪರಮ ಪೂಜ್ಯ ಸ್ವಾಮೀಜಿಗಳ ಸಮ್ಮುಖದಲ್ಲಿ ಜೋಡರಸ್ತೆಯ ಈ ಪರಿಸರದಲ್ಲಿ ಒಂದು ಅತ್ಯುತ್ತಮವಾದಂತಹ ವಾಣಿಜ್ಯ ಸಂಕೀರ್ಣವನ್ನ ಲೋಕಾರ್ಪಣೆ ಮಾಡೋದ್ರ ಮುಖಾಂತರ ಸೊಸೈಟಿಯ ಬೆಳವಣಿಗೆಯಲ್ಲೂ ಕೂಡ ಮಹತ್ತರವಾದಂತಹ ಪಾತ್ರ ಮತ್ತು ಈ ಪರಿಸರದಲ್ಲೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಅಭಿವೃದ್ಧಿ ಚಟುವಟಿಕೆಗೆ ರಾಜಾಪುರ ಸೊಸೈಟಿ ಮತ್ತು ಹೆಜ್ಜೆಯನ್ನು ಇಟ್ಟಿದೆ ಅಂತ ಹೇಳಿಕ್ಕೆ ನನಗೆ ಅತ್ಯಂತ ಸಂತೋಷ ಇದೆ. ಕೇವಲ ಸಹಕಾರಿ ಕ್ಷೇತ್ರ ಅಂತಂದಾಗ ರಾಜಾಪುರ ಸೊಸೈಟಿ ಕೇವಲ ಬ್ಯಾಂಕಿಂಗ್ ವ್ಯವಹಾರಗಳಿಗೆ ಮಾತ್ರ ಸೀಮಿತ ಆಗದೆ ಸಮಾಜದ 10 ಹಲವು ಮುಖಗಳಲ್ಲಿ ಈ ಚಟುವಟಿಕೆಗಳನ್ನು ಮಾಡ್ತಾ ಬಂದಿದ್ದಾರೆ. ಮಾನ್ಯ ರವೀಂದ್ರ ಪ್ರಭು ಅವರ ಇಡೀ ನಿರ್ದೇಶಕ ಮಂಡಳಿಯ ಎಲ್ಲ 10 ಚಟುವಟಿಕೆಗಳಲ್ಲಿ ನಾನು ನಿರಂತರವಾಗಿ ಭಾಗವಹಿಸ್ತಾ ಬಂದಿದ್ದಾರೆ. ಅದು ಕೊರೋನಾದ ಸಂದರ್ಭದಲ್ಲಿ ನೆರವಾಗಿರುವಂತಹ ಚಟುವಟಿಕೆ ಇರ್ಬೋದು, ಶೈಕ್ಷಣಿಕವಾಗಿ ಸರ್ಕಾರಿ ಶಾಲೆಗಳಿಗೆ ನೆರವಾಗಿರುವಂತದ್ದು ಇರ್ಬೋದು, ಮಕ್ಕಳಿಗೆ ಸ್ಕಾಲರ್ಶಿಪ್ ಅನ್ನು ಕೊಡುವಂತಹ ದೊಡ್ಡ ಮಟ್ಟದ ಕಾರ್ಯಕ್ರಮ ಇರ್ಬೋದು. ಈ ಎಲ್ಲ ಕಾರ್ಯಕ್ರಮಗಳು ಕೂಡ ಬ್ಯಾಂಕಿಂಗ್ ವ್ಯವಹಾರದಿಂದ ಹೊರತಾಗಿ ನಾವು ಈ ಸೊಸೈಟಿಯನ್ನು ಆರಂಭ ಆದ ನಂತರ ಸಮಾಜಮುಖಿಯಾದಂತಹ ಆಲೋಚನೆಯನ್ನು ಮಾಡಬೇಕು ಅನ್ನುವಂತಹ ಪರಿಕಲ್ಪನೆಯಿಂದ ಈ ಎಲ್ಲ ಕಾರ್ಯಗಳನ್ನು ಕೂಡ ನಿರಂತರವಾಗಿ ಇವತ್ತು ಮಾಡ್ತಾ ಬಂದಿದ್ದಾರೆ. ಜೋಡರಸ್ತೆ ಕಾರ್ಕಳದಿಂದ ಕಾರ್ಕಳಕ್ಕೆ ಹೊಂದಿಕೊಂಡಿರುವಂತಹ ಪ್ರದೇಶ ಇವತ್ತು ಎಷ್ಟು ದೊಡ್ಡ ಪ್ರಮಾಣದ ಕಟ್ಟಡಗಳಿಗೆ ಬಂದಿದೆ. ಅದರ ಪರಿಣಾಮವಾಗಿ ನಾಗರಿಕ ಸಮಾಜಕ್ಕೆ ಎಷ್ಟು ದೊಡ್ಡ ಪ್ರಮಾಣದ ಅಭಿವೃದ್ಧಿ ಚಟುವಟಿಕೆಗಳಿಗೆ ಜನ ಇಲ್ಲಿ ಸಹಕರಿಸ್ತಾರೆ. ನೀರಿನ ಈ ಪರಿಸರದ ಇನ್ನೊಂದು ಅಭಿವೃದ್ಧಿ ಚಟುವಟಿಕೆಗೆ ಹೊಸ ಹೆಜ್ಜೆ ಜೊತೆಯಲ್ಲಿ ನಾನು ಕೇಳ್ತಾ ಇದ್ದೆ. ಅಲ್ಲಿ ಒಂದು ಸಿನಿಮಾ ಮಂದಿರ ಬರುತ್ತೆ ಅನ್ನೋದನ್ನ ಉಲ್ಲೇಖ ಮಾಡಿದ್ರು. ಬಹುಶಃ ಕಾರ್ಕಳದ ಜನ ನಾವು ಮಾಲಗಳಲ್ಲಿ ಸಿನಿಮಾ ನೋಡಬೇಕಾದ್ರೆ ಒಟ್ಟಿಗೆ ಮಂಗಳೂರಿಗೆ ಹೋಗಬೇಕಾಗಿತ್ತು. ಇವತ್ತು ಕಾರ್ಕಳದಲ್ಲಿ ನೋಡುವಂತಹ ಒಳ್ಳೆಯ ಅವಕಾಶವನ್ನ ಆ ವಾಣಿಜ್ಯ ಸಂಕೀರ್ಣಗಳು ಮಾಡಿಕೊಟ್ಟಿರುವಂತದ್ದು ಕಾರ್ಕಳದ ಎಲ್ಲ ಜನರಿಗೆ ಆ ವಾಣಿಜ್ಯ ಸಂಕೀರ್ಣ ಇವತ್ತು ಅನುಕೂಲತೆಯನ್ನು ಮಾಡಿಕೊಟ್ಟಿದೆ. 97% ಇವತ್ತು ಆ ಮಳಿಗೆಗಳು ಇವತ್ತು ಬಾಡಿಗೆಗೆ ಹೋಗಿರುವಂತದ್ದು ಇಲ್ಲಿಯ ವ್ಯಾಪಾರಸ್ಥರಿಗೂ ಕೂಡ ಹೊಸ ರೀತಿಯಾದಂತಹ ಅನುಕೂಲವನ್ನ ತೆಗೆದುಕೊಟ್ಟಿದೆ ಅಂತ ನಾನು ಅನ್ಕೊಳ್ತೇನೆ. ಮಾನ್ಯ ರವೀಂದ್ರ ಪ್ರಭುಗಳ ಮತ್ತು ಅವರ ನಿರ್ದೇಶಕರ ಮಂಡಳಿ ರಾಜಾಪುರ ಸಾರಸ್ವತ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯನ್ನ ಯಾವ ದೃಷ್ಟಿಕೋನದಿಂದ ಇವತ್ತು ಬೆಳೆಸ್ತಾ ಇದ್ದಾರೆ. ಪರಮ ಪೂಜ್ಯ ಸ್ವಾಮೀಜಿಗಳು ರಾಜನಂತೆ ಮೆರೆಯಬೇಕು ಅಂತೇಳಿ ಯಾವ ರೀತಿ ಆಶೀರ್ವಚನವನ್ನು ಮಾಡಿದ್ರು ಆ ದಿಕ್ಕಿನಲ್ಲಿಯೇ ಇದು ಹೆಜ್ಜೆಯನ್ನು ಇಡ್ತಾ ಇದೆ ಅನ್ನುವಂಥ ಮಾತನ್ನು ಹೇಳ್ತಾ ಸಿಂಧೂರ ಅನ್ನುವಂಥ ಹೆಸರನ್ನ ಇಡೋದ್ರ ಮುಖಾಂತರ ಮತ್ತೊಂದು ರೀತಿ ರಾಷ್ಟ್ರೀಯತೆಯನ್ನ ನೆನಪು ಮಾಡಿಕೊಳ್ಳುವಂತ ಭಾರತ ಘಟನೆಯ ನಂತರ ಪಾಕಿಸ್ತಾನದ ಮೇಲೆ ನಮ್ಮ ಸೈನಿಕರು ದಾಳಿಯನ್ನು ಮಾಡಿದ್ದು ಆ ಸಂಗತಿಯನ್ನು ನೆನಪು ಮಾಡಿಕೊಳ್ಳುವಂತಹ ಪ್ರಯತ್ನವನ್ನ ಸಿಂಧೂರ ಅನ್ನುವಂಥ ಹೆಸರನ್ನು ನೀಡುವುದರ ಮುಖಾಂತರವೂ ಕೂಡ ಇವತ್ತು ಹೊರಟಿರುವಂತದ್ದು ಅತ್ಯಂತ ಅಭಿಮಾನ ಪಡುವಂತಹ ಕಾರ್ಯ ಅನ್ನುವಂಥ ಮಾತನ್ನು ಹೇಳಿ ಇದಕ್ಕೆ ಸಹಕರಿಸಿರುವಂತಹ ಎಲ್ಲ ಸಿಬ್ಬಂದಿ ವರ್ಗಕ್ಕೆ ನಿರ್ದೇಶಕ ಮಂಡಳಿಗೆ ನಾನು ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಶುಭವನ್ನು ಕೋರ್ತೇನೆ. ನಮಸ್ಕಾರ. ಸಂತೋಷದ ಬಹಳ ಅರ್ಥಪೂರ್ಣವಾದ ಕಾರ್ಯಕ್ರಮ ನಮಗಿಲ್ಲ. 5 ಸಾಕ್ಷಿ ಮಕ್ಕಳೇ ಪ್ರಮುಖರು ಬಣ್ಣ ಪಡೆದರೆ ಸ್ವಾಮೀಜಿನ ಬಾರಿ ಅನ್ಎಕ್ಸ್ಪೆಕ್ಟೆಡ್ ಆಗೋದಕ್ಕೆ ಇಲ್ಲಿ ಉಡುಪಿನಾದ ಮಕ್ಕಳು ವಿಪರ್ಬೋದೇ ಹೆಸರನ್ನು ಅವಕಾಶ ಆಡಿದ್ದು ಕಾಲ ಕೂತು ಬಂದಾಗ ಸಮಯ ಬಂದಾಗ ಹೆಚ್ಚಾಪುರ 2 ಜನ ಸ್ವಾಮಿಗಳು, ಇಲ್ಲಿ ಬೇಜಾರ ಸ್ವಾಮಿಗಳು, ಇಲ್ಲಿ ರಾಮ ಮಂದಿರದ 42 ಮಂದಿ ಕಾರ್ಯಕ್ರಮ ಮಾಡ್ತದೆ. ಇಡೀ ದೇಶಕ್ಕೆ ಇಡೀ ಜಗತ್ತಿನಲ್ಲಿ ಸಂದೇಶ ಕೊಡುವ ಸ್ವಾಮಿಗಳು ಕುಡಲಿ ಸ್ವಾಮಿಗಳು 2 ಜನ ಒಟ್ಟಾದ ಇದು ಬಹಳ ಅರ್ಥಪೂರ್ಣವಾದ ಕಾರ್ಯಕ್ರಮವನ್ನು ಲೋಕಾರ್ಪಣೆ ಮಾಡಿದರೆ ನೆಟ್ಟು ಬಹಳ ಸಂತೋಷ. ಹೋಗಿ ಪ್ರಮುಖ ಬಹಳ ಪುಣ್ಯದ ಕೆಲಸ ಅಂಚೆಪುರಾಗ ಅಂಚೆಗೆ ಇದು ಸಹಕಾರಿಗಳು ರಾಜೇಂದ್ರ ಕುಮಾರ್ ಆರ್ಲ ಮೂಲತತ್ವದ ಎಡ್ಡೆ ಸಂದೇಶ ಕೊಡ್ಬೋದು ಬಂದ್ರೆ ನಮಗೆ ಮಾತ್ರ ಸಂತೋಷ ಆಗೋದು. ದೇವಣ್ಣ ಒಂದು ಸಮಾಜ ಎಷ್ಟು ಜನಸಂಖ್ಯೆ ಉಳಿಯೋದು ಮಾಡೋದು ಮುಖ್ಯ ಆಗ್ತದೆ. ಇದ್ದು ನಮ್ಮನ್ನು ಸಮಾಜ ಹೆಚ್ಚು ತೊಡಗಿಸುವಂತ ಉಳಿಯೋದು ಮಾಡ್ಕೊಂಡ್ರೆ ಬಹಳ ಮುಖ್ಯ. ಆ ನಿಟ್ಟಿನ ಪ್ರಮುಖರು ಬಂದ ಮಾಡಿದರೆ ಇಡೀ ದೇಶದ 16,000 ಇಲ್ಲಿಗೂ 70,000 ಜನ ಇಟ್ಕೊಳ್ತಿದ್ರು. ಕಾರ್ಕಳ ತಾಲೂಕು 10,000 ಜನ ಇಟ್ಕೊಳ್ತು. ಆಗ ಈಗ 5,500 ಜನ ಈ ಬ್ಯಾಂಕ್ ಬೋರ್ಡು ಆಗೋದು ಅಭಿವೃದ್ಧಿ ಆಗೋದು ಬಂದಾಗ ಸದಸ್ಯತ್ವವನ್ನು ನೋಂದಣಿ ಮಾಡ್ತದ್ದು 250 ಕೋಟಿ ಜಾಸ್ತಿ ಡೆಪಾಸಿಟ್ ಒಟ್ಟು ಮಾಡ್ತದ್ದು. ಈಗ 5 ಕೋಟಿ ರೂಪಾಯಿ ಲಾಭವನ್ನು ಗಳಿಸೋದ್ರಿಂದ ಹಿಂದೆ ಸಾಧನೆ ಖಂಡಿತ ಆಗ್ತದೆ. ನೆಟ್ಟ ಪಿರೋಡು ಇದನ್ನ ಏನು ಶ್ರಮವನ್ನು ನೆಂಗುತ್ತದೆ ಅಣ್ಣ. ಇದನ್ನೆಲ್ಲ ಒಂದು ಸಂದೇಶ ಈ ಜಿಲ್ಲೆಗೆ ಈ ರಾಜ್ಯಕ್ಕೆ ಸಂದೇಶ ಕೆಲಸ ಇದು ಖಂಡಿತ ಬಹಳ
ಇದನ್ನು ಅಭಿನಂದಿಸಬೇಕು. ಇದೇಪಟ್ಟ ಏಕಲಕ್ಷಣ ಜವಾನರಿಗೆ ಏಕಲಕ್ಷಣ ಯುವಕರಿಗೆ ಸಾಧಾರಣ ಸಮಾಜದಲ್ಲಿ ಸಾಧಿಸುವುದಲ್ಲ ಇದನ್ನ ಒಂದು ಬಲ್ಪುರ ಬಲ್ಪುರ ಜನತೆ ಬಂದೊಂದು ಅವು ವಿವೇಕ ಕ್ಷೇತ್ರಕ್ಕೂ ವಿದ್ಯಾ ಕ್ಷೇತ್ರಕ್ಕೂ ಸಹಕಾರಿ ಕ್ಷೇತ್ರಕ್ಕೂ ರಾಜಕೀಯ ಕ್ಷೇತ್ರಕ್ಕೂ ಹೋಗಬೇಕು. ಏನ್ ಎಡೆ ರೀತಿಯಲ್ಲಿ ಸಮಾಜ ಪೂರ್ತಿ ಆಯ್ತು ಹಿಂಬಾಲಿಸುವ ಕೆಲಸ ಆ ನಿಟ್ಟಿನ ರಾಜಶಾಲ ಸೌಧವಾಗಿ ಇದು ತುಂಬಾ ಗ್ರೇಟ್ ಕೋಆಪರೇಟಿವ್ ಸೊಸೈಟಿ ಸಾಧನವಂತ ಈ ದೇಶದ ಇದು ನಮ್ಮ ಜಿಲ್ಲೆದ ತುಂಬ ರಾಷ್ಟ್ರೀಕೃತ ಬ್ಯಾಂಕ್ ಇನ್ನು 5 ನ್ಯಾಷನಲ್ ಬ್ಯಾಂಕ್ ಮಾತ್ರ ಎಲ್ಲ ಜಿಲ್ಲೆಗಳಲ್ಲಿ ಮಾತ್ರ ಹೆಮ್ಮೆ. ಇನ್ನು ಅವೆಲ್ಲ ಮಾತ್ರ ಸಾಧ್ಯ ಹೊಂದಿದ್ದಿ ಅದಕ್ಕೆ ಪೂರಕವಾದ ಇನ್ನು ಜಯಶ್ರೀ ಸ್ವಾಮಿ ಆ ಮಾತ್ರ ಭಾರತ್ ಗ್ರೇಟ್ ಕೋಆಪರೇಟಿವ್ ಸೊಸೈಟಿ ಈ ದೇಶ ಮಾತಾಡಬೇಕು. ಅದು ಎಸ್ಡಿಸಿ ಬ್ಯಾಂಕ್ ರಾಜೇಂದ್ರ ಕುಮಾರ್ ಟೇಕಪ್ ಅಂತವೆ ಇದು 12,000 ಕೋಟಿ ರೂಪಾಯಿ ಟರ್ನ್ ಓವರ್ ಮಾಡೋದು 130 ಕೋಟಿ ಲಾಭ ಜಾಸ್ತಿ ಮಾತ್ರ 100 ಜಾಸ್ತಿ ಟ್ಯಾಕ್ಸ್ ಮಾಡ್ತಿರ್ತಾರೆ ಎಸ್ಡಿಸಿ ಬ್ಯಾಂಕ್ ಇರ್ತಾರೆ. ಇದು ಅವೇನೇ ನಮ್ಮ ಜಯಕರಣ ಇಂದ್ರಾಣಿ ಗ್ರೇಟ್ ಕೋಆಪರೇಟಿವ್ ಸೊಸೈಟಿ ಬ್ಯಾಂಕ್ ನಮ್ಮ ಬಾರಿ ಶ್ಲಾಘಿಸಬಹುದು. 6 ಜನಗಳ ಸಹಕಾರ ಅದರ ಜೊತೆಗೆ ಇದು ನಮ್ಮ ರಾಜಸ್ಥಾನ ಗ್ರೇಟ್ ಕೋಆಪರೇಟಿವ್ ಸೊಸೈಟಿ ಡಾಕ್ಟರ್ ಕೇಂದ್ರೀಕೃತವಾದ ಇದು ಮತ್ತೊಂದು ಸಾಧನೆ ಖಂಡಿತ ಬಹಳ ಅರ್ಥಪೂರ್ಣವಾಗಿದೆ. ದೇಪಣ್ಣ ಇದು ರಾಷ್ಟ್ರೀಕೃತ ಬ್ಯಾಂಕ್ಗಳು ಭಾರಿ ಸಾಲ ಸೌಲಭ್ಯಗಳಿಂದ ಶಾಲೆಗಳ ಜೋಗುಗಳಿಗೆ ಬರೆಯವು ಮದುವೆ ಮಂಡಳಿಗೆ ಬರೋ ಮಸ್ತ್ ಮಂಗ ಉಂಟು. ಅದಕ್ಕೆ ಒಂದೇ ಕಾನೂನು ಬದಲಾವಣೆ ಆ ಜನಗಳ ವ್ಯವಸ್ಥೆ ಸಹಕಾರ ಮಾಡ್ತಾರೆ. ಈ ಸಹಕಾರ ಅವಕಾಶ ಉಂಟು ಇದು ಮಾತ್ರ ಕಂಡುಕೊಳ್ಳುವ ಸತ್ಯ ಹಚ್ಚಿನ ಮಲ್ಲ ಕೆಲಸ ಇದು ಈ ಒಂದು ಬ್ಯಾಂಕಿನ ಮೂಲಕ ಮತ್ತೊಂದು ತುಂಬೊಂದು ಇದರ ಯೋಜನೆ ಲಾಭವನ್ನ ಅದಕ್ಕೆ ಮಾತ್ರ ದೇವರ ಕೃಪೆ ಇಟ್ಕೊಂಡು ನ್ಯೂಸ್ ಸಂಗಮಕ್ಕಾಗಿ ಅರುಣ್ ಭಟ್ ಕಾರ್ಕಳ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕುಶಾಲನಗರ ಪಟ್ಟಣದ ರಥಬೀದಿಯಲ್ಲಿರುವ ಕನ್ನಿಕಾ ಪರಮೇಶ್ವರಿ ದೇವಾಲಯದಲ್ಲಿ ದೇವಿಯ ಜಯಂತಿಯನ್ನ ಶ್ರದ್ಧಾಭಕ್ತಿಯಿಂದ ಆಚರಿಸಿದರು. ನಾಪೋಕ್ಲುವಿನ ಕೆಪಿ ಶಾಲಾ ಮೈದಾನದಲ್ಲಿ ನಡೆದ ಕೊಡವ ಕೌಟುಂಬಿಕ ಹಗ್ಗಜಗಾಟದ ಸಮಾರೋಪ ಸಮಾರಂಭ ನಡೆಯಿತು. ಪಾವಗಡ ಪಟ್ಟಣದ ಶ್ರೀ ಗುರುಕುಲ ಪಿಯು ಕಾಲೇಜಿನ ಸಭಾಂಗಣದಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ ಮಾಹಿತಿ ಮನರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಸುಪ್ರೀತಾ ಎಲ್ಎನ್.